ಬ್ಯಾಟ್ರಿ ಬ್ಯಾಂಕ್ ಗೊತ್ತಿರುತ್ತೆ ಅನ್ಕೊಂಡಿರ್ತೀನಿ. ಸೊ ಆ ಬ್ಯಾಟ್ರಿ ಬ್ಯಾಂಕ್ನ ಸಬ್ಸ್ಟೇಷನ್ನಲ್ಲಿ ಏಕೆ ಯೂಸ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಲಾಸ್ಟ್ ಗಂಟ ನೋಡಿ ಫ್ರೆಂಡ್ಸ್, ಏಕೆ ಬ್ಯಾಟ್ರಿ ಬ್ಯಾಂಕ್ನ ಸಬ್ಸ್ಟೇಷನಲ್ಲಿ ಯೂಸ್ ಮಾಡ್ತಾರೆ ಅಂತ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡದೆ ನೋಡಿ. ಸೊ ಅದಕ್ಕಿಂತ ಸಬ್ಸ್ಟೇಷನಲ್ಲಿ ಏಕೆ ಯೂಸ್ ಮಾಡ್ತಾರೆ ಅಂದರೆ, ಸಬ್ಸ್ಟೇಷನ್ ಅಂತಿಲ್ಲ, ಇಂಡಸ್ಟ್ರಿಗಳಲ್ಲೂ ಕೂಡ ಯೂಸ್ ಮಾಡ್ತಾರೆ. ಸೊ ಏಕೆ ಅಂದರೆ, ಈ ರೀತಿ ಕಂಟ್ರೋಲ್ ಪ್ಯಾನಲ್ ಇರುತ್ತಲ್ಲ ಫ್ರೆಂಡ್ಸ್, ಸೊ ಕಂಟ್ರೋಲ್ ಪ್ಯಾನಲ್ಸ್ಗೆ ಕಂಟಿನ್ಯೂಸ್ ಆಗಿ ಪವರ್ ಸಪ್ಲೈ ಕೊಡಬೇಕಾಗುತ್ತೆ. ಸೊ ಆ ಒಂದು ರೀಸನಿಂದ ಡಿ ಸಿ ಸಪ್ಲೈ ಇದೆ ಫ್ರೆಂಡ್ಸ್, ಬ್ಯಾಟ್ರಿ ಬ್ಯಾಂಕ್ನ ಯೂಸ್ ಮಾಡಿ ಡಿ ಸಿ ಸಪ್ಲೈನ ಪ್ರೊವೈಡ್ ಮಾಡ್ತಾರೆ ಫ್ರೆಂಡ್ಸ್ ಈ ಕಂಟ್ರೋಲ್ ಪ್ಯಾನಲ್ಸ್ಗೆ. ಸೊ ಏಕೆ ಕಂಟ್ರೋಲ್ ಪ್ಯಾನಲ್ಸ್ಗೆ ಕಂಟಿನ್ಯೂಸ್ ಆಗಿ ಪವರ್ ಸಪ್ಲೈ ಕೊಡಬೇಕು ಅಂದರೆ, ಈ ಕಂಟ್ರೋಲ್ ಪ್ಯಾನಲ್ ಯೂಸ್ ಮಾಡಿರುವಂತಹ ಸರ್ಕ್ಯೂಟ್ ಬ್ರೇಕರ್, ಐಸೋಲೇಟರ್, ರಿಲೇಗಳು ಕಂಟಿನ್ಯೂಸ್ ಆಗಿ ಆನ್ ಆಗಿರಬೇಕು. ಸೊ ಇದನ್ನ ಟೋಟಲ್ ಆಗಿ ಸ್ವಿಚ್ ಗೇರ್ ಸಿಸ್ಟಮ್ ಅಂತ ಕರೀತಾರೆ. ಸೊ ಏನ್ ರೀಸನ್ ಅಂತ ಒಂದು ಚಿಕ್ಕ ಎಕ್ಸಾಂಪಲ್ ಜೊತೆ ನೋಡೋಣ. ಸೊ ಎ ಸಿ ಸಪ್ಲೈನ ಯೂಸ್ ಮಾಡಿದ್ರೆ ಏನಾದರೂ ಫಾಲ್ಟ್ ಅಕರ್ ಆದರೆ ಅದನ್ನ ಡಿಸ್ಪ್ಲೇಲಿ ಇಂಡಿಕೇಟ್ ಮಾಡ್ತಿರುತ್ತೆ. ಸೊ ಆವಾಗ ಎ ಸಿ ಪವರ್ ಕಟ್ ಆಗುತ್ತೆ. ಸೊ ಆವಾಗ ಕಟ್ ಆದಾಗ ಆ ಫಾಲ್ಟ್ ಅಕರ್ ಮಾಡುತ್ತಲ್ಲ ಫ್ರೆಂಡ್ಸ್, ಎಲ್ ಸಿ ಡಿ ಡಿಸ್ಪ್ಲೇ ಅದು ಕೂಡ ಆಫ್ ಆಗುತ್ತೆ. ಸೊ ನಾವು ಡಿ ಸಿ ಸಪ್ಲೈನ ಯೂಸ್ ಮಾಡಿದ್ರೆ ಏನಾದರೂ ಎ ನಲ್ಲಿ ಫಾಲ್ಟ್ ಅಕರ್ ಆದರೆ, ಫಾರ್ ಎಕ್ಸಾಂಪಲ್ ಸರ್ಕ್ಯೂಟ್ ಬ್ರೇಕರ್ನಲ್ಲಿ ಏನಾದರೂ ಫಾಲ್ಟ್ ಅಕರ್ ಆಗಿದ್ರೆ, ಸೊ ಕಂಟಿನ್ಯೂಸ್ ಆಗಿ ಇಂಡಿಕೇಟ್ ಮಾಡ್ತಾನೆ ಇರುತ್ತೆ ಸರ್ಕ್ಯೂಟ್ ಬ್ರೇಕರ್ ಫಾಲ್ಟ್ ಆಗಿದೆಯಾ ಅಂತ ಡಿ ಸಿ ಸಪ್ಲೈನ ಯೂಸ್ ಮಾಡಿದ್ರೆ. ಯಾಕೆಂದ್ರೆ ನಾವು ಕಂಟ್ರೋಲ್ ಪ್ಯಾನಲ್ಸ್ಗೆ ಡಿ ಸಿ ಸಪ್ಲೈ ಕೊಡ್ತಾ ಇರ್ತೀವಿ. ಸೊ ಎಲ್ ಸಿ ಡಿ ಡಿಸ್ಪ್ಲೇ ಅದರಲ್ಲಿ ಯೂಸ್ ಮಾಡಿರುವಂತಹ ಸ್ವಿಚ್ಗೆ ಡಿ ಸಿ ಸಪ್ಲೈ ವರ್ಕ್ ಆಗ್ತಿರುತ್ತೆ. ಸೊ ಏನೇ ಫಾಲ್ಟ್ ಅಕರ್ ಆದ್ರೂ, ಸರ್ಕ್ಯೂಟ್ ಬ್ರೇಕರ್, ಐಸೋಲೇಟರ್, ರೇಲ್ನಲ್ಲಿ ಏನಾದರೂ ಫಾಲ್ಟ್ ಅಕರ್ ಆದ್ರೆ, ಸೊ ಕಂಟಿನ್ಯೂಸ್ ಆಗಿ ಇಂಡಿಕೇಶನ್ ಮಾಡ್ತಾ ಇರುತ್ತೆ ಇಲ್ಲಿ ಫಾಲ್ಟ್ ಆಗಿದೆ ಅಂತ. ಡಿ ಸಿ ಸಪ್ಲೈನ ಆನ್ ಮಾಡಿಲ್ಲ ಅಂದ್ರೆ ಯಾವುದೇ ಫೀಡರ್ಸ್ಗೆ ದಟ್ ಮೀನ್ಸ್ ಸಪ್ಲೈ ಕೊಡೋಕ್ಕಾಗಲ್ಲ. ಯಾಕಂದ್ರೆ ಕಂಟ್ರೋಲ್ ಪ್ಯಾನಲ್ನ ಮುಖಾಂತರನೇ ನಾವು ಆನ್ ಮಾಡಿ ಸೊ ಈ ಏರಿಯಾಗೆ ಸಪ್ಲೈ ಹೋಗ್ಬೇಕು ಅಂತ ನಾವು ಸಪ್ಲೈ ಕೊಡ್ತಾ ಇರ್ತೀವಿ. ಸೊ ಡಿ ಸಿ ಸಪ್ಲೈ ಇಲ್ಲ ಅಂದರೆ, ಡಿ ಸಿ ಸಪ್ಲೈನ ಮೇನ್ ಸ್ವಿಚ್ ನಾವು ಆನ್ ಮಾಡಿಲ್ಲ ಅಂದರೆ ನಾವು ಯಾವುದೇ ಫೀಡರ್ಗೆ ಅಥವಾ ಯಾವುದೇ ಏರಿಯಾಗೆ ಸಪ್ಲೈನ ಕೊಡೋಕ್ಕಾಗಲ್ಲ. ಡಿ ಸಿ ಸಪ್ಲೈ ಖಂಡಿತವಾಗ್ಲೂ ಬೇಕೇ ಬೇಕು ಫ್ರೆಂಡ್ಸ್ ಸಬ್ಸ್ಟೇಷನಲ್ಲಿ. ಸೊ ಅದಿಲ್ಲದೆ ಪಿ ಸಿ ಸಿನೂ ಇಂಡಸ್ಟ್ರಿನಲ್ಲಿ ಯೂಸ್ ಮಾಡಿದ್ರೆ ಕಾಮಾಗಿ ಸಬ್ಸ್ಟೇಷನ್ಗೆ ಇರುತ್ತೆ ಪಿ ಸಿ ಸಿ ಪ್ಯಾನಲ್. ಸೊ ಬಿಗ್ಗೆಸ್ಟ್ ಇಂಡಸ್ಟ್ರಿ ಬಂದು ಡಿ ಸಿ ಸಪ್ಲೈನ ಯೂಸ್ ಮಾಡ್ತಾರೆ, ದಟ್ ಮೀನ್ಸ್ ಬ್ಯಾಟ್ರಿ ಬ್ಯಾಂಕ್ನ ಯೂಸ್ ಮಾಡ್ತಾರೆ. ಸ್ಮಾಲ್ ಇಂಡಸ್ಟ್ರಿಗಳಾಗಿದ್ದರೆ ಕಾಮನ್ ಎ ಸಿನಲ್ಲಿ ರನ್ ಆಗುವಂತೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ ಈ ಕಂಟ್ರೋಲ್ ಪ್ಯಾನಲ್ನ. ಸೊ ಮೇನ್ ಕಾನ್ಸೆಪ್ಟ್ ಬಂದು ಈ ಕಂಟ್ರೋಲ್ ಪ್ಯಾನಲ್ನ ಡಿ ಸಿ ಸಪ್ಲೈನಲ್ಲಿ ರನ್ ಆಗುವಂತೆ ಮ್ಯಾನುಫ್ಯಾಕ್ಚರ್ ಮಾಡಿರ್ತಾರೆ. ಸೊ ನಾವು ಅದಕ್ಕೆ ಡಿ ಸಿ ಸಪ್ಲೈನ ಕೊಟ್ಟು ರನ್ ಮಾಡ್ತೀವಿ ಫ್ರೆಂಡ್ಸ್. ಸೊ ಇಷ್ಟೇ. ಸೊ ಅದಿಲ್ಲದೆ ನೈಟ್ ಲೋಡ್ಗೋಸ್ಕರ, ಫಾರ್ ಎಕ್ಸಾಂಪಲ್ ಪವರ್ ಏನಾದರೂ ಕಟ್ ಆದರೆ ಸಬ್ಸ್ಟೇಷನ್ನಲ್ಲಿ, ಸೊ ಡಿ ಸಿ ಸಪ್ಲೈನ ಯೂಸ್ ಮಾಡಿ ಈ ರೀತಿ ಮಾನಿಟರ್ಸ್ಗಳನ್ನ ರನ್ ಮಾಡ್ತಾರೆ. ಮತ್ತು ಎಲ್ ಸಿ ಡಿ ಡಿಸ್ಪ್ಲೇನ ರನ್ ಮಾಡೋಕ್ಕೆ ಬೇಕಾಗುತ್ತೆ. ಡಿ ಸಿ ಸಪ್ಲೈನ ಸಬ್ಸ್ಟೇಷನಲ್ಲಿ ಯೂಸ್ ಮಾಡ್ತಾರೆ ಫ್ರೆಂಡ್ಸ್. ಸೊ ಮೇನ್ ಕಾನ್ಸೆಪ್ಟ್ ಏನಂದರೆ, ಈ ಕಂಟ್ರೋಲ್ ಪ್ಯಾನಲ್ಸ್ಗೆ ಕಂಟಿನ್ಯೂಸ್ ಆಗಿ ಪವರ್ ಸಪ್ಲೈ ಕೊಡಬೇಕಾಗುತ್ತೆ. ಸೊ ಇದೇ ಫ್ರೆಂಡ್ಸ್ ಮೇನ್. ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ತುಂಬ ವಿಷಯಗಳ ಬಗ್ಗೆ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.